ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ನ್ಯೂ ನೋಟಿಫಿಕೇಶನ್, ನ್ಯೂ ಅಪ್ಡೇಟ್ ಫ್ರಮ್ DPUE. So for your board examination, especially there are many changes in biology question paper 2024-25. ಸೊ ಈ ವರ್ಷ ಈ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಸೆಕೆಂಡ್ PUC ಅಲ್ಲಿ ಇದ್ರೆ ಅಥವಾ ಫಸ್ಟ್ PUC ಅಲ್ಲಿ ಇದ್ರೆ ನಿಮ್ಮ ಬಯಾಲಜಿ ಕ್ವಶನ್ ಪೇಪರ್ಗಳಲ್ಲಿ ಕೆಲವು ಚೇಂಜಸ್ಗಳನ್ನ ನೋಡ್ತೀರಾ. ಆ ಕೆಲವು ಚೇಂಜಸ್ಗಳು ಯಾವ್ಯಾವುದು ಅನ್ನೋದನ್ನ ನಾನು ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ದಟ್ ಈಸ್ ಬಯಾಲಜಿ ಕ್ವಶನ್ ಪೇಪರ್ ಪ್ಯಾಟರ್ನ್ DPUE ಇಂದ ಪ್ರಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಇಂದ ಹೊಸ ಅಪ್ಡೇಟ್ಸ್ ಗಳು ಬಂದಿರೋದು. ಓಕೆನಾ? ನೋಡೋಣ ಆಗಿದ್ರೆ ಯಾವ ಚೇಂಜಸ್ ಅಂತ ಹೇಳ್ಬಿಟ್ಟು. ದ ವೆರಿ ಫಸ್ಟ್ ಚೇಂಜ್, ಈಗ ನೋಡ್ತಾ ಇರ್ಬೋದು, ಇಲ್ಲಿ ಟೈಮ್ ಓಡ್ತಾ ಇದೆ. ನಮಗೆ ಎಕ್ಸಾಮ್ ಡ್ಯೂರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ಅಂದ್ರೆ ಆಲ್ಮೋಸ್ಟ್ ನೀವು 70 ಮಾರ್ಕ್ಸ್ಗೆ ಆನ್ಸರ್ನ ಬರಿಬೇಕು ಅಂತ ಹೇಳಿದ್ರೆ ಕ್ವಶನ್ ಅನ್ನ ಓದ್ಬಿಟ್ಟು ಎಷ್ಟು ಟೈಮ್ ಬೇಕಾಗಬಹುದು? ಆ ಟೈಮ್ನ 3 ಗಂಟೆ 15 ನಿಮಿಷ, ಅಂದರೆ 3 hours 15 minutes ಅಂತ ಇಲ್ಲಿ ತನಕ ಇತ್ತು. ಬಟ್ ಇವಾಗ ಈ ವರ್ಷ ಕೆಲವು ಅಪ್ಡೇಟ್ಸ್ಗಳ ಪ್ರಕಾರ ಅಫಿಷಿಯಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಮುಂದೆ, ಓಕೆ? ಅಥವಾ ಇವಾಗ ಬ್ಲೂ ಪ್ರಿಂಟ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಸೊ ಈ ವರ್ಷ ಅಂದ್ರೆ 2024-25 ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ಮ ಬಯಾಲಜಿಯ ಕ್ವಶನ್ ಪೇಪರ್ನ ಅವಧಿ ಏನಿರುತ್ತೆ ಆನ್ಸರ್ ಮಾಡೋದಕ್ಕೆ, ಅದು 3 hours ಆಗಿದೆ. ಓಕೆ? ಸೊ 3 ಗಂಟೆಗಳ ಕಾಲ ಇರುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಡ್ಯೂರೇಷನ್ ಆಫ್ ದ ಎಕ್ಸಾಮ್, ಬಯಾಲಜಿ ಎಕ್ಸಾಮ್ 24-25 ಅಲ್ಲಿ 3 hours ಇರುತ್ತೆ. ಓಕೆ? ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಪಾರ್ಟ್ಸ್ಗಳು, ಸೆಕ್ಷನ್ಗಳು, ನಿಮ್ಮ ಕ್ವಶನ್ ಪೇಪರ್ನ ನೋಡಿದಾಗ ಎಷ್ಟು ಪಾರ್ಟ್ಸ್ ಮತ್ತೆ ಎಷ್ಟು ಸೆಕ್ಷನ್ಗಳು, ಎಷ್ಟು ಮೇನ್ ಅನ್ನ ನೋಡಿರ್ತೀರಾ, ಅಬ್ಸರ್ವ್ ಮಾಡಿದ್ದೀರಲ್ವಾ? ಐ ಹೋಪ್ ಯು ಹ್ಯಾವ್ ಗಾನ್ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅಂದ್ರೆ ನೀವು ಸ್ಟಡಿ ಮಾಡುವಾಗ ಯೂನಿಟ್ ಟೆಸ್ಟ್ಗಳಿಗೆ ಮತ್ತೆ ಮಿಡ್ ಟರ್ಮ್ಗಳಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನ ನೋಡಿರ್ತೀರಾ. ಆದ್ರೆ ಈ ವರ್ಷ ಕೆಲವು ಚೇಂಜಸ್ಗಳನ್ನ ನೀವು ನೋಡ್ತೀರಾ. ಹಾಗಿದ್ರೆ ಆ ಚೇಂಜಸ್ಗಳು ಯಾವುದು? ಫಸ್ಟು ಅನಲೈಸ್ ಮಾಡಿ. ನಿಮ್ಮ ಎಂಟೈರ್ ಕ್ವಶನ್ ಪೇಪರ್ ಅಲ್ಲಿ ದೇರ್ ಆರ್ ಯೂಶುವಲಿ ಮೆನಿ ಪಾರ್ಟ್ಸ್. ಅಂದ್ರೆ ಪಾರ್ಟ್ ಎ ಟು ಪಾರ್ಟ್ ಇ ತನಕ ಇರುತ್ತೆ. ಸಿಹಿಯ ಪಾರ್ಟ್ ಎ, ಅದರಲ್ಲಿ 2 ಸೆಕ್ಷನ್ ಇರುತ್ತೆ, ಅಂದ್ರೆ 2 ಮೇನ್ಸ್ಗಳಿರುತ್ತೆ. ಪಾರ್ಟ್ ಎ ಅಲ್ಲಿ ಫಸ್ಟ್ ಮೇನ್, ಪಾರ್ಟ್ ಎ ಅಲ್ಲಿ ಮತ್ತೆ ಸೆಕೆಂಡ್ ಮೇನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಪಾರ್ಟ್ ಎ ಅಲ್ಲಿ ಇರುತ್ತೆ. ಸೊ ಇನ್ನೊಂದು ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಓಕೆ? ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕಾಮನ್ ಆಗಿ ಗೊತ್ತು, ಅದ್ರ ಜೊತೆಗೆ ಇಲ್ಲಿ ಯೂಶುವಲ್ ಆಗಿ ಕೆಲವು ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ, ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ. ನಾವು ಅಲ್ಲಿಂದ ಚೂಸ್ ಮಾಡ್ಕೋಬೇಕು. ಅದರಲ್ಲಿ ಒಂದು ಎಕ್ಸ್ಟ್ರಾ ಆನ್ಸರ್ ಅನ್ನ ಅಥವಾ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ ಈ ವರ್ಷದಿಂದ. ಓಕೆನಾ? ಸೊ ದಿಸ್ ಇಸ್ ಪಾರ್ಟ್ ಎ, ಅದರಲ್ಲಿ 2 ಮೇನ್ಸ್ಗಳಿರುತ್ತೆ. ಇನ್ನೊಂದು ಅಪ್ಡೇಟ್ ಇದೆ ಪಾರ್ಟ್ ಎ ಬಗ್ಗೆ, ನಾನು ನೆಕ್ಸ್ಟ್ ಹೇಳ್ತೀನಿ, ಶಾಕ್ ಆಗೋಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಿದ್ರಿ, ಸೊ ಎಲ್ಲಿ ಬೇಕಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ನ ಬರಿತಾ ಇದ್ರಿ. ಆ ಥರ ಬರೆಯೋ ಆಗಿಲ್ಲ ಈ ವರ್ಷ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಅಲ್ಲಿಗೆ 2 ಮೇನ್ ಗೊತ್ತಾಯ್ತು ನಮಗೆ ಪಾರ್ಟ್ ಎ ಅಲ್ಲಿ. ಇನ್ನು ಪಾರ್ಟ್ ಬಿ, ಅದರಲ್ಲಿ 3rd ಮೇನ್ ಇರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್, ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಇನ್ನೊಂದು ಹೊಸ ಅಪ್ಡೇಟ್ ಅನ್ನ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ನೀವು ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ 8 ಕ್ವಶನ್ಸ್ಗಳನ್ನ ನೋಡ್ತಾ ಇದ್ರಿ, ಹೌದಾ? ಬಟ್ ಈ ವರ್ಷ ಎಲ್ಲದರಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಏನ್ ಕೊಡ್ತಾ ಇದ್ರು, ಅಡಿಷನಲ್ ಕ್ವಶನ್ಸ್ಗಳು, ಚಾಯ್ಸ್ ಅಂತ ಹೇಳ್ತಾ ಇದ್ವಲ್ಲ, ಆ ಎಕ್ಸ್ಟ್ರಾ ಕ್ವಶನ್ಗಳು ಒಂದೊಂದು ಕಡಿಮೆ ಆಗಿದೆ. ಓಕೆ? ಸೊ ಪಾರ್ಟ್ ಬಿ ಅಲ್ಲಿ 3rd ಮೇನ್ ಅಲ್ಲಿ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ 2 ಮಾರ್ಕ್ಗೆ ಏನಿತ್ತು ಅದು 7 ಮಾತ್ರ ಇರುತ್ತೆ. ವಿ ಹ್ಯಾವ್ ಟು ಆನ್ಸರ್ 5. ಅದೇ ತರ ಪಾರ್ಟ್ ಸಿ ಅಲ್ಲಿ 4th ಮೇನ್ಗೆ ಬಂದ್ರೆ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ 3 ಮಾರ್ಕ್ಗೆ 8 ಇರ್ತಿತ್ತು, ಇವಾಗ 7 ಮಾತ್ರ ಇರುತ್ತೆ, 2 ಕಡಿಮೆ ಆಗಿದೆ. ಪಾರ್ಟ್ ಡಿ ಅಲ್ಲಿ 2 ಸೆಕ್ಷನ್ ಇರುತ್ತೆ. ಇವಾಗ ಸೆಕ್ಷನ್ ಅನ್ನ ಬಿಡಿ 5th ಮೇನ್ ಮತ್ತೆ 6th ಮೇನ್ ಅಂತ ಇದೆ. ಓಕೆ? 5th and 6th ಮೇನ್ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಗಳಿದೆ. ಇಲ್ಲೂ ಅಷ್ಟೇನೆ, ಯೂಶುವಲ್ ಆಗಿ 8 ಇರ್ತಿತ್ತು, ಇವಾಗ 7 ಇದೆ. ಸೊ ಟೋಟಲ್ ಆಗಿ 3 ಕ್ವಶನ್ಸ್ ಆರ್ ರೆಡ್ಯೂಸ್ಡ್. 3 ಕ್ವಶನ್ಸ್ಗಳನ್ನ ರೆಡ್ಯೂಸ್ ಮಾಡಿದ್ದಾರೆ. ಅಂದ್ರೆ 47 ಕ್ವಶನ್ಗಳನ್ನ ಕೇಳ್ತಾ ಇದ್ರು, ಈ ವರ್ಷ ಜಸ್ಟ್ 44 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದು ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಅಂತ ಅನ್ನಿಸ್ಬೋದು ನಿಮ್ಗೆ, ಆದ್ರೆ ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದಿದ್ರೆ, ಆ ಕ್ವಶನ್ ನನಗೆ ಚೆನ್ನಾಗಿ ಗೊತ್ತಿದ್ದಿದ್ರೆ ನಾವು ಯಾವ ತರ ಆನ್ಸರ್ ಬರಿತಾ ಇದ್ದೋ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಒಂದು ಚಿಕ್ಕ ಅಪ್ಡೇಟ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಅದೇ ತರ ಪಾರ್ಟ್ ಇ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಆಫ್ ಕೋರ್ಸ್ ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ಗೆ ಅದು ಪಾರ್ಟ್ ಇ ಇರುತ್ತೆ. ಸೊ ಯು ಡೋಂಟ್ ವಾಂಟ್ ಟು ವರಿ ಅಬೌಟ್ ದಟ್ ಒನ್. ಸೊ ಯು ಜಸ್ಟ್ ರಿಮೆಂಬರ್
ಯಾವ ಯಾವ ಚೇಂಜಸ್ಗಳಾಗಿದೆ ಅಂತ ಪಾರ್ಟಿಯ ಬಗ್ಗೆ ಇನ್ನೊಂದು ಅಪ್ಡೇಟ್ ಇದೆ, ನಾನು ಅದನ್ನ ಹೇಳ್ತೀನಿ. ಸೊ ಇವಾಗ ಇಲ್ಲಿ ಅಪ್ಡೇಟ್ಸ್ಗಳು ಏನಾಗಿರೋದು, 3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಕ್ವಶನ್ ಅಂತ ಏನಿರ್ತಿತ್ತು ಅದನ್ನ ಕಡಿಮೆ ಮಾಡಿದ್ದಾರೆ ಅಂತ ಹೋಗಿ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಹಿಯರ್ ಇಟ್ ಈಸ್ ದ ಕಂಪ್ಲೀಟ್ ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್, ದ ಪ್ರೀವಿಯಸ್ ಇಯರ್ ಅಂಡ್ ದಿಸ್ ಇಯರ್ ಎರಡನ್ನೂ ಕೂಡ ನೀವು ಅನಲೈಸ್ ಮಾಡಬಹುದು, ಅಬ್ಸರ್ವ್ ಮಾಡಬಹುದು. ಓಕೆ, ಇಲ್ಲಿ ನೋಡಿದ್ರೆ ಪಾರ್ಟ್ ಎ ಅಲ್ಲಿ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ದಿಸ್ ಈಸ್ ದ ಪ್ಲೇಸ್, ದಿಸ್ ಇಸ್ ದ ಪಾರ್ಟ್ ವೇರ್ ಯು ಆರ್ ಗೆಟಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅಂದ್ರೆ ಕೆಲವ್ರು ಏನು ಮಾಡ್ತಿರ್ತೀರಾ, ನಾನು ಪಾಸ್ ಆದ್ರೂ ಸಾಕಣಪ್ಪ ಅಂತ ಅನ್ನೋರ್ಗೆ ಇವೆರಡು ಮೇನ್ಗಳು ಹಾಗೆ ದೇವರ ಪ್ರಸಾದ ಇದ್ದ ಹಾಗೆ. ಇಲ್ಲ ನಾನು ಔಟ್ ಆಫ್ ಔಟ್ ತೆಗಿತೀನಿ ಅಂತ ಅನ್ಕೊಂಡಿರೋರು 70 ಔಟ್ ಆಫ್ 70 ತಗೊಳ್ಳೇಬೇಕು ಅನ್ನೋರಿಗೆ ಇದು ವರಪ್ರಸಾದ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಮಾರ್ಕ್ಸ್ ಹೋಗೋದು. ಯಾಕೆ ನೀವು ಏನ್ ಬೇಕಾದ್ರೂ ಬರ್ದು ಬಿಡ್ಬೋದು ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಗಳಲ್ಲಿ. ಇಲ್ಲ ಇದಲ್ಲ ನಾನು ಇದು ಬರ್ದು ಬಿಡ್ತೀನಿ ಅಂತ ಎಕ್ಸ್ಟ್ರಾ ಬರೀಬಹುದು, ಆದ್ರೆ ಇಲ್ಲಿ ಆ ತರ ಆಗೋದಿಲ್ಲ. ಸೊ ಹಾಗಾಗಿ ಮಾರ್ಕ್ಸ್ ಅಥವಾ ಸ್ಕೋರ್ ಮಾಡೋರ್ಗೂ ಇದೇನೆ, ಪಾಸ್ ಆಗೋರ್ಗೂ ಇದೇನೆ ತೊಂದರೆ ಕೊಡುತ್ತೆ. ಸೊ ಇದನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡಿ, ಇಲ್ಲಿ ಯಾವುದೇ ತರ ಚೇಂಜಸ್ಗಳಿಲ್ಲ. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡ್ತಾ ಇರ್ಬೋದು, ಇಲ್ಲಿ 3 ಚೇಂಜಸ್ಗಳಿರುತ್ತೆ. 2023-24 ತನಕ ಲಾಸ್ಟ್ 2 or 3 ಇಯರ್ಸ್ ಅಲ್ಲಿ ಚೇಂಜಸ್ ಆಗಿದ್ದು ಇದು. ಸೊ 8 ಕ್ವಶನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ, ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಮತ್ತೆ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ. ಸೊ ಬಟ್ 2024-25 ಅಲ್ಲಿ ಸೊ ಓನ್ಲಿ 777 ಕ್ವಶನ್ಸ್ಗಳು ಇರುತ್ತೆ, 3 ಕ್ವಶನ್ಸ್ ರೆಡ್ಯೂಸ್ಡ್. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ಗಳನ್ನ ನೋಡಿದ್ರೆ 47 ಇರ್ತಿತ್ತು ಲಾಸ್ಟ್ ಇಯರ್, ಬಟ್ ಇವಾಗ ಏನಾಗಿದೆ 44 ಕ್ವಶನ್ಸ್ ಆಗಿದೆ, 3 ಕ್ವಶನ್ಸ್ಗಳು ರೆಡ್ಯೂಸ್ ಆಗಿದೆ. ಓಕೆನಾ? ಸೊ ಅದ್ರ ಜೊತೆಗೆ ನಿಮ್ಗೆ ಎಲ್ಲವೂ ಕೂಡ ಗೊತ್ತಿರಲಿ, ಇವಾಗಲೇ ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಮೈಂಡ್ ಅಲ್ಲಿ ಹಾಗೆ ಪ್ರಿಂಟ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಇದೆ. ಪಾರ್ಟ್ ಇಲ್ಲಿ ನಾನು ಹಾಕಿಲ್ಲ, ಯಾಕೆಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿದೆ ನಾನು ನಿಮ್ಗೆ. ಓಕೆ, ಸೊ ರೈಟ್ ಆಫ್ಟರ್ ದಾಟ್ ಪಾರ್ಟ್ ಎ ಅಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಏನು ಅಂತ ಹೇಳಿದೆ ನಾನು ನಿಮ್ಗೆ. ಏನಿರಬಹುದು, ಕೆಲವ್ರು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ಗಳು 1 ವರ್ಡ್ ಆನ್ಸರ್ ಅಥವಾ ಚಿಕ್ಕದಾಗಿರುತ್ತೆ. ಸೊ ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಟು ರೈಟ್ ಟ್ವೈಸ್ ಥ್ರೈಸ್. ಏನ್ ಮಾಡ್ತಿದ್ರಿ, 2 ಸಲ 3 ಸಲ ಬರೀತಾ ಇದ್ರಿ. ಫಸ್ಟ್ ಪೇಜಲ್ಲಿ ಒಂದ್ಸಲ, ಸೆಕೆಂಡ್ ಪೇಜಲ್ಲಿ ಒಂದ್ಸಲ ಅಥವಾ ಲಾಸ್ಟ್ ಪೇಜಲ್ಲಿ ಒಂದ್ಸಲ ಬರೀತಾ ಇದ್ರಿ. ಈ ಅಪ್ಡೇಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯು ಬೆಟರ್ ಟು ಕೀಪ್ ಫಸ್ಟ್ 2 pages ಫಾರ್ ಪಾರ್ಟ್ ಎ ಆರ್ ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನ್. ಅರ್ಥ ಆಯ್ತಾ? 2 ಪೇಜಸ್ಗಳು ನೀವೇನು ಬರೆಯೋದಕ್ಕೆ ಶುರು ಮಾಡ್ತೀರಾ ಅದನ್ನ ಪಾರ್ಟ್ ಎಗೆ ಅಂತ ಬಿಟ್ಬಿಡಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲದೆ ಹೋಗ್ಲಿ ಹಾಗೆ ಖಾಲಿ ಬಿಡ್ಕೊಂಡಿರಿ, ಕೊನೆ ತನಕನೂ ಕೂಡ ಹಾಗೆ ಇರಬೇಕದು. ಸೊ ಕೊನೆಯಲ್ಲಿ ನನಗೆ ಆನ್ಸರ್ ಗೊತ್ತಾಯ್ತು ಅಂದಾಗ ಫಿಲ್ ಮಾಡ್ಬಿಟ್ಟು ಬನ್ನಿ. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ಓನ್ಲಿ ಆನ್ಸರ್ಸ್ ಫಾರ್ ಪಾರ್ಟ್ ಎ ರಿಟನ್ ಆನ್ ದ ಫಸ್ಟ್ 2 pages. ಪಾರ್ಟ್ ಎಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಏನಿದೆ ಅದನ್ನ ಫಸ್ಟ್ 2 pages ಅಲ್ಲೇ ಬರಿಬೇಕು. ಅರ್ಥ ಆಯ್ತಾ? ಇದರ ಜೊತೆಗೆ ದ ಫಸ್ಟ್ ಆನ್ಸರ್ ದಟ್ ಯು ಹ್ಯಾವ್ ರಿಟನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ನೀವು ಯಾವುದು ಫಸ್ಟ್ ಆನ್ಸರ್ ಬರೆದಿರ್ತೀರಾ ಅದನ್ನ ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ 3rd ಕ್ವಶನ್ ಇದೆ. ಇವಾಗ 3rd ಕ್ವಶನ್ ಅಲ್ಲಿ ನಾನು ಒಂದು ಆನ್ಸರ್ ಬರೆದಿದ್ದೀನಿ. ಓಕೆ, ಆನ್ಸರ್ 2 ಸಲ ಬರೆದ್ಬಿಟ್ಟಿದ್ದೀನಿ, ಇನ್ನೊಂದು ಕಡೆ ಬರೆದಿದ್ದೀನಿ. ಇವಾಗ ಫಸ್ಟ್ ಆನ್ಸರ್ ರಾಂಗ್ ಇದ್ದು ಇನ್ನೊಂದ್ಸಲ ಬರ್ದಿರ್ತೀರಲ್ಲ ಅದು ಕರೆಕ್ಟ್ ಆಗಿದ್ರೆ ತೆಗೆದುಕೊಳ್ಳಲ್ಲ. ಅದಕ್ಕೆ ಇಲ್ಲಿ ಹೇಳಿರೋದು, ಸೊ ಯೂಶುವಲ್ ಆಗಿ ದ ಅರ್ಲಿಯೆಸ್ಟ್ ರಿಟರ್ನ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಇವ್ಯಾಲ್ಯೂಯೇಷನ್. ನೀವೇನು ಫಸ್ಟ್ ಬರೀತೀರ ಅದನ್ನ ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಅಫ್ಕೋರ್ಸ್ ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡುವಾಗ ಧಾರಾಳವಾಗಿ ನಾವು ಯೋಚನೆ ಮಾಡ್ತಾ ಇರ್ತಾರೆ ಲೆಕ್ಚರ್ಗಳು ಕೂಡ. ನೀವೇನಾದ್ರೂ ಪಾಸಿಂಗ್ ಹತ್ರ ಇದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಪರವಾಗಿಲ್ಲ ಬೇಡಪ್ಪ ಅಂತ. ಆದ್ರೆ ನೀವು ಸ್ಕೋರ್ ಮಾಡಬೇಕು ಅಂತ ಇದ್ರೆ, ಇಲ್ಲ 30+ ಕ್ರಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಸ್ಕೋರ್ ಅಲ್ಲಿ ಖಂಡಿತ ನೋಡೋದೇ ಇಲ್ಲ. ಸೊ ಅಲ್ಲಿಗೆ ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಸೊ ಪಾರ್ಟ್ ಎ ಅಪ್ಡೇಟ್ ಏನು, ಫಸ್ಟ್ 2 pages ಅಲ್ಲಿ ಪಾರ್ಟ್ ಎ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಬರೀಬೇಕು. ಅದರ ಜೊತೆಗೆ ನೀವು ಫಸ್ಟ್ ಯಾವ ಆನ್ಸರ್ನ ಬರ್ದಿರ್ತೀರಾ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ನಾಟ್ ದ ಸೆಕೆಂಡ್ ಒನ್ ಆರ್ ದ ಥರ್ಡ್ ಒನ್. ಅಂದ್ರೆ ರಿಪಿಟೇಷನ್ ಹೇಳ್ತಾ ಇರೋದು ನಾನು. ನೀವೇನ್ ಮಾಡಿರ್ತೀರಾ ಅಂತ ಹೇಳಿದೆ. ಈಗ 4ನೇ ಕ್ವಶನ್ ಅನ್ನೇ ನೀವು 4 ಸಲ ಬರ್ದಿರ್ತೀರಾ, ಓಕೆ ಮಾರ್ಕ್ಸ್ ಕೊಟ್ಬಿಡ್ಲಿ ಎಲ್ಲಾರು ಒಂದು ಮೂಲೆಯಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗೋದಿಲ್ಲ. ಅಷ್ಟರಲ್ಲಿ ಯಾವುದು ಫಸ್ಟ್ ಒನ್ ಇರುತ್ತೋ ಅದು ರಾಂಗ್ ಇರ್ಲಿ ರೈಟ್ ಇರ್ಲಿ ತಗೊಂಡ್ಬಿಡ್ತಾರೆ ಇವ್ಯಾಲ್ಯೂಯೇಷನ್ಗೆ. ಸೊ ದೀಸ್ ಆರ್ ಆಲ್ ದ ನ್ಯೂ ಅಪ್ಡೇಟ್ಸ್ ಆಫ್ ದಿಸ್ ಇಯರ್ 2024-25 ಬಯಾಲಜಿ ಕ್ವಶನ್ ಪೇಪರ್. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಏನಾದರೂ ಅಪ್ಡೇಟ್ಸ್ಗಳಿದ್ರೆ ನಾನು ಮತ್ತೆ ಬಂದು ಇಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ. ಅದರ ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಎಸ್ ಆಫ್ ಕೋರ್ಸ್ ಮಾಡೆಲ್ ಕ್ವಶನ್ ಪೇಪರ್ಗಳು ಬಂದಿದೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಇನ್ ಫ್ಯೂಚರ್.
ಅದರ ಜೊತೆಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ಸ್ಗಳು ಹಾಕಿ ಇದ್ರ ರಿಲೇಟೆಡ್ ಆಗಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆನ್ಸರ್ ಫಾರ್ ಆಲ್ ಯುವರ್ questions and queries. Okay, so thank you so much everyone. Keep studying. Bye bye, take care.